ಇವಾಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ದೂರ ಸಾಗಿದೆ. ಅಂದರೆ ಯಾವ ರೀತಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿಗಳನ್ನು ಹೇಳಿ ಒಂದು ಪವಿತ್ರವಾದ ಧಾರ್ಮಿಕ ಕ್ಷೇತ್ರಕ್ಕೆ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ಇದು ಖಂಡನೀಯ. ಯಾಕೆಂದರೆ ಇದನ್ನು ಪ್ರಾಥಮಿಕ ಹಂತದಲ್ಲೇ ಸರಿ ಮಾಡ್ಬೋದಾಗಿತ್ತು. ಯಾಕೆಂದರೆ ಮುಸ್ಕುದಾರಿ ಅಥವಾ ಏನು ಅಂತ ಹೇಳ್ತಾ ಇದ್ದಾರೆ, ಈಗ ಮುಸುಕು ತೆಗೆದಿದ್ದಾರೆ ಈಗ ಅವರು ಅನಿಸುತ್ತೆ. ಸೊ ಈಗ ಅವರ ಹಿನ್ನೆಲೆ ಏನು ಅಥವಾ ಅವರ ಮಾನಸಿಕ ಸ್ಥಿತಿಗತಿ ಏನು ಅದನ್ನು ನಾವು ಅನಲೈಸ್ ಮಾಡಬೇಕಾಗಿತ್ತು. ಬಟ್ ನಿಜವಾಗ್ಲೂ ಯಾಕೆಂದರೆ ಲಕ್ಷಾಂತರ ಜನರ ನಂಬಿಕೆ ಇದೆ, ಪ್ರಾರ್ಥನೆ ಇದೆ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ ಅಪಮಾನ ಮಾಡುವಂಥದ್ದು, ಅದರ ಅವಹೇಳನ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯ. ಸೊ ಇದಕ್ಕೆ ಯಾರ್ಯಾರು ಈಗ ಅವರು ಸೂತ್ರಧಾರ ಅಂತ ಹೇಳ್ತಾರೆ, ಅಂದರೆ ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದು ತನಿಖೆಯಾಗಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಸರ್, ಮಠಾಧೀಶರುಗಳು ಕೆಲವರು ಕೇಂದ್ರ ಮಧ್ಯಪ್ರವೇಶ ಮಾಡಬೇಕಿತ್ತು ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ನೀವು ಅಂದರೆ ಸಂಸದರುಗಳು ಏನಾದರೂ ಯೋಚನೆ ಮಾಡಿದ್ರಾ ಅದ್ರ ಬಗ್ಗೆ ಏನಾದರೂ ಕೇಂದ್ರ? ಇಲ್ಲ, ಈ ವಿಚಾರದಲ್ಲಿ ನಮ್ಮ ಸಂಸದರಾದಂಥ ಕೋಟ ಶ್ರೀನಿವಾಸ್ ಪೂಜಾರ್ ಅವರು ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅದರ ಹಿನ್ನೆಲೆ ಬೇರೆ ಇದೆ. ಸೊ ಅಂದರೆ ಕೆಲವು ವಿದೇಶದ ಹಣ ಇದರಿಂದ ಇದೆಯಾ ಅನ್ನೋದ್ರ ಬಗ್ಗೆ ನೋಡೋಣ ಮುಂದೆ ಏನಾಗುತ್ತೆ. ಸರ್, ಈಗ BP, ಶುಗರು, ಹಾರ್ಟ್ ಅಟ್ಯಾಕ್ ಅಂತ ಸುಮಾರು ಇದೆ. ಜನಗಳೆಲ್ಲ ಭಾಳ ತೊಂದರೆ ಪಡ್ತಾ ಇದ್ದಾರೆ. ಬಟ್ ನೀವು ಎಷ್ಟೋ ಸಲಹೆಗಳನ್ನು ಕೊಡ್ತಾ ಇದ್ದೀರಾ, ಯೂಟ್ಯೂಬ್ಗಳಲ್ಲೇ